ವಂದನೆಗಳು. ವಂದನೆಗಳನ್ನ. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳು. ವಂದನೆಗಳು ಸರ್. ವಂದನೆಗಳು. ಎಲ್ಲರೂ ತಲೆಬಾಗಿಸಿ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವ, ನಿಮಗೆ ಸ್ತೋತ್ರಗಳು. ಈ ಬೆಳಗಿನ ಜಾವದಲ್ಲಿ ಗೂಗಲ್ ಮೀಟ್ ಮೂಲಕ ತಂದೆಯ ದೇವರೇ ನಿಮ್ಮ ಮಕ್ಕಳನ್ನು ನೋಡುವಂತ ಭಾಗ್ಯವನ್ನು, ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳೊಟ್ಟಿಗೆ ಮಾತನಾಡುವಂತ ಭಾಗ್ಯವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ಸ್ತೋತ್ರಗಳು. ತಂದೆ, ನಿಮ್ಮನ್ನು ಕುರಿತು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಎಲ್ಲರ ಮಧ್ಯದಲ್ಲಿ ಸಮಾಧಾನವನ್ನು, ಸಂತೋಷವನ್ನು, ನೆಮ್ಮದಿಯನ್ನು, ಆನಂದವನ್ನು, ಆರೋಗ್ಯವನ್ನು ತಂದೆಯ ದೇವ ಎಲ್ಲರಿಗೂ ಅನುಗ್ರಹಿಸಬೇಕೆಂಬುದಾಗಿ ಬೇಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇನ್ನು ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಅಂತವ್ರನ್ನ ಮುಟ್ಟಿ ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವ, ಅದೇ ರೀತಿಯಲ್ಲಿ ನಿಮ್ಮ ಮಗಳಾಗಿರುವಂತ ನಾಗವೇಣಿರವ್ರಿಗೋಸ್ಕರ, ಅದೇ ರೀತಿಯಲ್ಲಿ ಬಾಬುರವ್ರಿಗೋಸ್ಕರ, ಅವರ ಮಗನಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಅವರನ್ನು ಬಲಪಡಿಸಿ ಸಹಾಯ ಮಾಡಿ ತಂದೆ. ಮತ್ತೆ ಇನ್ನು ಯಾರಾದರೂ ತೊಂದರೆಯಲ್ಲಿದ್ದರೆ ತಂದೆಯ ದೇವ ಕನಿಕರಿಸಿ ಕಾಪಾಡಿ. ವಾಕ್ಯಗಳನ್ನ ಸಾರುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ತಂದೆಯಾದ ದೇವರು ನಿಮ್ಮ ಬಳಿಯಲ್ಲಿ ಮಾತನಾಡೋದಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಈ ದಿನ ಅಂಶದ ಹೆಸರು ಕ್ರಿಸ್ತನ ರಾಜ್ಯ ಪರಿಪಾಲನೆಯಲ್ಲಿ. ಕ್ರಿಸ್ತನ 1000 ವರ್ಷ, ಕ್ರಿಸ್ತನ 1000 ವರ್ಷ ಆಳ್ವಿಕೆ ಎಲ್ಲಿ ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಓದ್ಬೇಕು. ಮಾಡು. ಓಕೆ ಸರ್. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಹೇಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನವು. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಇದು ಆಲ್ರೆಡಿ ದೇವರ ರಾಜ್ಯವನ್ನು ಕುರಿತು ನಿರ್ದಿಷ್ಟವಾದ ಮಾಹಿತಿಗಳು ಅಂತಿರುತ್ತೆ. ಅದರಲ್ಲಿನೇ ಕ್ರಿಸ್ತನ 1000 ವರ್ಷ ರಾಜ್ಯ ಪರಿಪಾಲನೆ, ಇಲ್ಲಾಂದ್ರೆ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಅಂತೇಳಿ ನೀವು ಬರ್ಕೊಳ್ಳಿ ಪ್ರೇರೆ. ಈ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ನಾವು ನೋಡಿದ್ದೀವಿ. ಇದರಲ್ಲಿ ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಇವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಹೇಳಲಿಲ್ಲ.
ಇದೇ ಪ್ರಥಮ ಪುನರುತ್ಥಾನ ಅಂತ ಗಮನಿಸ್ಬೇಕು ಎಲ್ಲರೂ ಕೂಡ. ತುಂಬಾ ಜನ ಏನಂದ್ಕೊಳ್ತಾ ಇದ್ದಾರೆ ಅಂದ್ರೆ, ಇದು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ಈ ಒಂದು ವಾಕ್ಯಗಳು ಭವಿಷ್ಯತ್ತು ದಿನಗಳಲ್ಲಿ ರಾಜ್ಯ ಪರಿಪಾಲನೆ ನಡೆಯುತ್ತೆ ಅಂತೇಳಿ ಬಹಳ ಜನ ಅಂದುಕೊಳ್ತಾರೆ. ಬಹಳ ಜನ ನಮ್ಮ ಕ್ರೈಸ್ತರಲ್ಲಿ ಕ್ರಿಸ್ತನ ರಾಜ್ಯ ಪರಿಪಾಲನೆ ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ ಅಂತೇಳಿ ಬಹಳ ಜನ ಅಂದುಕೊಳ್ತಾ ಇದ್ದಾರೆ. ಆದ್ರೆ ಏಸು ಕ್ರಿಸ್ತನ 1000 ವರ್ಷ ರಾಜ್ಯ ಪರಿಪಾಲನೆ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ 1ನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ. ಅಂದ್ರೆ 1ನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ ದೇವರ ರಾಜ್ಯ ಪರಿಪಾಲನೆ. ಅನೇಕ ವಿಡಿಯೋಗಳು ನಾವು ಮಾತಾಡಿದ್ದೀವಿ. ಏಸು ಕ್ರಿಸ್ತರು ಎರಡನೇ ಆಗಮನದವರೆಗೆ ಏಸು ಕ್ರಿಸ್ತನ ರಾಜ್ಯ ಪರಿಪಾಲನೆ ಭೂಲೋಕದಲ್ಲಿ ನಡೀತಾ ಇರುತ್ತೆ. ಕ್ರಿಸ್ತನ ಆಳ್ವಿಕೆ, ಕ್ರಿಸ್ತನ 1000 ವರ್ಷ ಆಳ್ವಿಕೆ. ಪ್ರಕಟಣೆ ಗ್ರಂಥದಲ್ಲಿ 1000 ವರ್ಷ ರಾಜ್ಯ ಪರಿಪಾಲನೆ ಆಳ್ವಿಕೆ ಅಂತ ಬರೆಯಲ್ಪಟ್ಟಿರುವುದರಿಂದ ತುಂಬಾ ಜನ ಈ ಅಂಕೆಯನ್ನ ಹಿಡಿದುಕೊಂಡಿದ್ದಾರೆ. ಪ್ರಕಟಣೆ ಗ್ರಂಥದಲ್ಲಿ ಅಂಕೆಗಳನ್ನು ಇಟ್ಕೊಂಡ್ರೆ ಆಗಲ್ಲ. ಪರಿಶುದ್ಧ ಗ್ರಂಥದಲ್ಲಿ ಕೆಲವು ಸಂದರ್ಭಗಳಲ್ಲಿ ಅಂಕೆಗಳಿರುತ್ತೆ. ಅಂಕೆಗಳನ್ನ ಇದ್ದಾಗ ಈ ಅಂಕೆಗಳನ್ನು ನಾನು ಹೀಗೇನೆ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ನಾನು ಹೀಗೇನೆ ನಾನು ತಿಳ್ಕೊಳ್ತೀನಿ, ಹೀಗೇನೆ ಅರ್ಥ ಮಾಡ್ಕೊಳ್ತೀನಿ ಅಂದ್ರೆ ಅವನು ಅಪಾರ್ಥ ಮಾಡಿಕೊಂಡಿದ್ದಾನಂತ ಅರ್ಥ. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತ ಸಂಗತಿಗಳು 3 ಕಾಲಕ್ಕೆ ಸಂಬಂಧಪಟ್ಟಿದೆ, ಒಂದು ಕಾಲಕ್ಕೆ ಅಲ್ಲ. 3 ಕಾಲ. 3 ಕಾಲ ಅಂದ್ರೆ ವರ್ತಮಾನ, ಭೂತ, ಭವಿಷ್ಯತ್ ಕಾಲಕ್ಕೆ. ವರ್ತಮಾನ, ಭೂತ, ಭವಿಷ್ಯತ್ ಕಾಲಕ್ಕೆ 3 ಕಾಲ. ಅಂದ್ರೆ ನಡೆದೋದಂತ ಸಂಗತಿಗಳಿದೆ, ಪ್ರೆಸೆಂಟ್ ನಡೆಯುವಂತ ಸಂಗತಿ ಇದೆ, ಅದೇ ಪ್ರಕಾರ ಭವಿಷ್ಯತ್ತು ದಿನಗಳಲ್ಲಿ ನಡೆಯುವಂತ ಸಂಗತಿಗಳು ಕೂಡ ಇದೆ. ಆದಿಕಾಂಡ ಮೊದಲುಗೊಂಡು ಯೂದನು ಬರೆದ ಪತ್ರಿಕೆಯವರೆಗೆ ನಮಗೆ ಕೆಲವು ವಿಷಯಗಳು ತಿರಬೇಕು. ಇಲ್ಲದೆ ಹೋದ್ರೆ ಪ್ರಕಟಣೆ ಅರ್ಥ ಆಗಲ್ಲ. ನೇರವಾಗಿ ನಾನು ಪ್ರಕಟಣೆ ಗ್ರಂಥವನ್ನು ಮಾತ್ರ ಓದ್ತೀನಿ ಅಂದ್ರೆ ಅರ್ಥ ಆಗಲ್ಲ. ಹಳೆ ಒಡಂಬಡಿಕೆ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥ. ಆದಿಕಾಂಡದಲ್ಲಿ ಪ್ರಾರಂಭ, ಪ್ರಕಟಣೆ ಗ್ರಂಥದಲ್ಲಿ ಟೋಟಲ್ ಜಗತ್ತು ಯಾವ ರೀತಿ ನಾಶವಾಗುತ್ತೋ ಅದನ್ನು ಕೂಡ ಇರುತ್ತೆ. ಆದಿಕಾಂಡದಲ್ಲಿ ಜಗತ್ತು ನಾಶವನ್ನು ಕುರಿತು ಅಲ್ಲಿ ನೋಡಲ್ಲ. ಆಮೇಲೆ ಬರ್ತಾ ಗ್ರಂಥಗಳಲ್ಲಿ ನೋಡ್ತಾ ಇರ್ತೀವಿ ಅಲ್ಲಲ್ಲಿ. ಆದರೆ ಪ್ರಿಯರ ದೇವರ ಮಕ್ಕಳಿಗ, ಈ ಆದಿಕಾಂಡ ಮೊದಲುಗೊಂಡು ಯೂದನು ಬರೆದ ಪತ್ರಿಕೆಯವರೆಗೆ ನಾವು ಓದಿದಾಗ ಅವಾಗ ಪ್ರಕಟಣೆ ಗ್ರಂಥವನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಅರ್ಥ ಆಗಲ್ಲ. ಓಕೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಪ್ರಕಟಣೆ ಗ್ರಂಥದ ಸ್ಪೆಷಲಿಸ್ಟ್ ಅಂದ್ರೆ ಇವರು ಪ್ರಕಟಣೆ ಗ್ರಂಥವನ್ನ ಸ್ಟಡಿ ಮಾಡಿದ್ದಾರೆ. ಏನ್ ಸ್ಟಡಿ ಮಾಡಿದಾರಪ್ಪ ಅಂತ ನೋಡುವಾಗ, ಕೆಲವರು ಇಂಗ್ಲಿಷ್ನವರು ಅಂದ್ರೆ ಹೊರದೇಶದವರು ಈ ಪ್ರಕಟಣೆ ಗ್ರಂಥವನ್ನ ಕುರಿತು ಬರ್ದಿರ್ತಾರೆ, ಇಲ್ಲ ಮಾತನಾಡಿರ್ತಾರೆ. ಅವರು ಕೂಡ ಹೇಗ್ ಮಾತಾಡಿರ್ತಾರಪ್ಪ ಅಂತ ನೋಡುವಾಗ, ನನಗೆ ದೇವರ ಆತ್ಮನು ದರ್ಶನ ಕೊಟ್ಟಿದ್ದಾನೆ, ದೇವರು ನನಗೆ ದರ್ಶನ ಕೊಟ್ಟಿದ್ದಾನೆ, ಪವಿತ್ರ ಆತ್ಮನು ನನ್ನನ್ನ ಕರೆದುಕೊಂಡು ಹೋಗಿದ್ದಾನೆ ಅಂತೇಳಿ ಯೋಹಾನಿಗೆ ದರ್ಶನ ಆಗಿದೆಯಲ್ಲ, ಅದೇ ಪ್ರಕಾರ ಅದೇ ಸ್ಟೈಲ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಈ ಯೋಹಾನ್ ಏನ್ ದರ್ಶನ ಬಿದ್ದಿದೆಯೋ, ಯೋಹಾನನಿಗೆ ಬಿದ್ದಂತಹ ದರ್ಶನದಲ್ಲಿ ಇವರು ಕೂಡ ಏನಪ್ಪಾ ಅಂದ್ರೆ ಈ ಮೃಗಗಳು, ಈ ಜಂತುಗಳು, ಇಲ್ಲಾಂದ್ರೆ ಪ್ರಾಣಿಗಳು, ನಕ್ಷತ್ರಗಳು ಅಲ್ಲಿ ಏನಿರುತ್ತೆ ಇವರು ಸಿಂಬಲ್ ಹಾಕಿ ತೋರಿಸ್ತಾ ಇರ್ತಾರೆ. ವಿವರಣೆ ಬೇಕು, ಅರ್ಥ ಬೇಕು. ಅರ್ಥ ತಿಳಿಸಲಾರದೆ ಅದರಲ್ಲಿ ವಚನಗಳೇನಿದೆಯೋ ಈತನು ಕೂಡ ಅದನ್ನೇ ಹೇಳಿದ್ರೆ ಪ್ರಯೋಜನ ಏನಿದೆ? ಅದರ ಅರ್ಥವನ್ನ ನಮ್ಗೆ ತಿಳಿಸ್ಬೇಕು. ಓಕೆ, ಅರ್ಥ ಆಗ್ಬೇಕಾದ್ರೆ ಇದು ತುಂಬಾ ಜನ ಅಂದ್ಕೊಳ್ಳೋದೇನಂದ್ರೆ ಕೇವಲ
ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಮಾತಾಡ್ತಾರೆ. ಪ್ರಕಟಣೆ ಗ್ರಂಥ ಕೇವಲ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಮಾತಾಡ್ತಾರೆ. ಪ್ರಿಯರೇ, ಇದು 3 ಕಾಲಕ್ಕೆ ಸಂಬಂಧಪಟ್ಟಿರುವಂತದ್ದು ಅಂತೇಳಿ ಫಿಕ್ಸ್ ಆಗ್ಬೇಕಿಲ್ಲ. 3 ಕಾಲಕ್ಕೆ ಪರಿಶೋಧನೆ ಮಾಡಿದಾಗ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಇದು 3 ಕಾಲಕ್ಕೆ ಸಂಬಂಧಪಟ್ಟಿದೆ. ವರ್ತಮಾನ, ಭವಿಷ್ಯತ್ತು, ಭೂತಕಾಲ. ವರ್ತಮಾನ, ಭೂತ, ಭವಿಷ್ಯತ್ ಕಾಲದಲ್ಲಿ ನಡೆಯುವಂತ ಸಂಗತಿಗಳು ಈ ಒಂದು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಇವಾಗ 4ನೇ ವಚನದಲ್ಲಿ ತರುವಾಯ ಸಿಂಹಾಸನಗಳನ್ನ ಕಂಡೆನು ಅಂತ ಇರುತ್ತೆ. ಇವಾಗ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನ ಇದೆಯಲ್ಲ, 1ನೇ ವಚನದಿಂದ 3ನೇ ವಚನದಲ್ಲಿ ಇದು ಜಗತ್ತುಂಟಾಗ್ಲಾರ್ದ ಮೊದಲು ನಡೆದಂತ ಸಂಗತಿಗಳು. ಇವಾಗ ಸೈತಾನನು ಬಂಧಿಸಲ್ಪಟ್ಟಿದ್ದಾನೆ, 1000 ವರ್ಷ ಬಂಧಿಸಲ್ಪಟ್ಟಿದ್ದಾನೆ. ಆ 1000 ವರ್ಷ ತೀರಿದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗ್ಬೇಕಂತಿರುತ್ತೆ. ಈ 1000 ವರ್ಷ ತೀರಿದ ಮೇಲೆ ಸ್ವಲ್ಪ ಕಾಲ ಬಿಡುಗಡೆ ಆಗ್ಬೇಕು ಅಂತ ಇರುವುದರಿಂದ ಇವರೇನಂದ್ಕೊಳ್ತಾರೆ, ಕ್ರಿಸ್ತನ ರಾಜ್ಯ ಪರಿಪಾಲನೆ ಮುಗಿದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗ್ಬೇಕು ಅಂತೇಳಿ ಇವ್ರು ಮಾತಾಡ್ತಾರೆ. ಅದು ತಪ್ಪದು. ಕ್ರಿಸ್ತನ ರಾಜ್ಯ ಪರಿಪಾಲನೆಯಲ್ಲಿ ಸೈತಾನನ್ ಇರ್ತಾನೆ. ಸೈತಾನನ್ ಇಲ್ಲದೆ ಹೋದ್ರೆ ಕ್ರಿಸ್ತನ ರಾಜ್ಯ ಪರಿಪಾಲನೆಗೆ ಅರ್ಥ ಇರಲ್ಲ. ಕ್ರಿಸ್ತನ ರಾಜ್ಯ ಪರಿಪಾಲನೆಗೆ, ಕ್ರಿಸ್ತನ 1000 ವರ್ಷ ಆಳ್ವಿಕೆಗೆ ಅರ್ಥ ಇರಲ್ಲ. ಖಂಡಿತವಾಗಿ ವಿರೋಧಿಗಳು ಇರಲೇಬೇಕು. ವಿರೋಧಿಗಳಿದ್ದಾಗ ಕ್ರಿಸ್ತನ 1000 ವರ್ಷ ಆಳ್ವಿಕೆ, ಕ್ರಿಸ್ತನ 1000 ವರ್ಷ ಆಳ್ವಿಕೆ ಅಂದಾಗ ಬಹುಕಾಲ, ದೀರ್ಘಕಾಲ. ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆ ಅಂದಾಗ ಬಹುಕಾಲ, ದೀರ್ಘಕಾಲ. ಪ್ರಿಯರೇ, ದೀರ್ಘಕಾಲವನ್ನು ಸೂಚಿಸೋದಕ್ಕೆ 1000 ವರ್ಷ ಅಂತೇಳಿ ದೇವರು ಇದರಲ್ಲಿ ಬರ್ಸಿದ್ದಾರೆ. ದೀರ್ಘಕಾಲ, ಬಹುಕಾಲ, ಶಾಶ್ವತ ಕಾಲ. ಗೊತ್ತಾಗ್ಬೇಕಾದ್ರೆ ಯೇಸು ಕ್ರಿಸ್ತರು ಜನ್ಮಿಸುವಂತ ಸಮಯದಲ್ಲಿ, ಅಂದ್ರೆ ಭೂಲೋಕದಲ್ಲಿ ಮರಿಯಮ್ಮಳ ಮೂಲಕ ಜನ್ಮಿಸುವಂತ ಸಮಯ ಬರುತ್ತಲ್ಲ, ಗಬ್ರಿಯಲ್ ದೇವದೂತನ್ ಬಂದು ಮರಿಯಮ್ಮಳಿಗೆ ದರ್ಶನ ಕೊಟ್ಟು ಒಂದು ಮಾತನ್ನು ಮಾತಾಡ್ತಾರೆ, ಒಂದು ಮಾತನ್ನು ತಿಳಿಸ್ತಾರೆ. ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ, ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 32ನೇ ವಚನವನ್ನು ನೋಡೋಣ. 32ನೇ ವಚನವನ್ನು, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 32ನೇ ವಚನವನ್ನು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾ ಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಸಾಕು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಅಂತ್ಯವೇ ಇಲ್ಲ ಅಂದ್ರೆ ಕೊನೆ ಇಲ್ಲ, ಅಂತ್ಯವಿಲ್ಲ ಅಂತ ಹೇಳ್ತಾರೆ. ಮತ್ತೆ ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ದೇವರ ರಾಜ್ಯ, ಯೇಸು ಕ್ರಿಸ್ತನ ರಾಜ್ಯ 1000 ವರ್ಷ ಆಳ್ವಿಕೆ ಅಂತ ಇರುತ್ತಲ್ಲ, 1000 ವರ್ಷ ಆಳ್ವಿಕೆ ಅಂದ್ರೆ 1000 ವರ್ಷ ಆದ್ಮೇಲೆ ಮುಗೀತು ಎಂಬುವಂತ ಅರ್ಥ ಬರುತ್ತೆ. ಇಲ್ಲಿ ನೋಡುವಾಗ ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಯಾರ ರಾಜ್ಯಕ್ಕೆ? ಯೇಸು ಕ್ರಿಸ್ತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಅಂತಿರುತ್ತೆ. ಇದರ ಅರ್ಥ ಏನಪ್ಪಾ ಅಂದ್ರೆ ದೀರ್ಘಕಾಲ, ಅಂದ್ರೆ ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಯೇಸು ಕ್ರಿಸ್ತರ ರಾಜ್ಯ ಪರಿಪಾಲನೆ, ಕ್ರಿಸ್ತನ 1000 ವರ್ಷ ಆಳ್ವಿಕೆ ನಡೀತಾ ಇರುತ್ತೆ, ಪಾಲನೆ. ಅದರಲ್ಲಿ ಸಿಂಹಾಸನ ಅಂತ ಇರುತ್ತಲ್ಲ, ತರುವಾಯ ಸಿಂಹಾಸನಗಳನ್ನ ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು ಎನ್ನುವಂತ ಮಾತನ್ನ ನಾವು ನೋಡ್ತೀವಿ. ಲೂಕನ ಬರೆದ ಸುವಾರ್ತೆ ಸಿಂಹಾಸನಗಳ ಬಗ್ಗೆ ನೋಡೋಣ. ಮೊದಲಿಂದಾಗಿ ಸಿಂಹಾಸನ ಅಂದ್ರೆ ಪ್ರಿಯರ ದೇವರ ಮಕ್ಕಳಿರ ದೊಡ್ಡದೊಂದು ಅರಮನೆ, ಆ ಅರಮನೆಯಲ್ಲಿ ಒಂದು ರಾಜ್ಯ ಸಿಂಹಾಸನ, ದೊಡ್ಡದು ಕುರ್ಚಿ ಇರುತ್ತಲ್ಲ,
ಸಿಂಹಾಸನ. ಆ ರೀತಿ ಇರುತ್ತಂತೇಳಿ ಅಂದ್ಕೋಬೇಡಿ ಭೂಲೋಕದಲ್ಲಿ ನಿಮ್ಗೆ. ಆದ್ರೆ ಆತ್ಮಿಕವಾದ ಈ ದೇವರ ರಾಜ್ಯ ಇದೆಯಲ್ಲ, ದೇವರ ರಾಜ್ಯ ಯೇಸು ಕ್ರಿಸ್ತರ ಪರಿಪಾಲನೆ. ಇದು ಆತ್ಮಿಕವಾದ ರಾಜ್ಯ ಪರಿಪಾಲನೆ. ಈ ಆತ್ಮಿಕವಾದ ರಾಜ್ಯ ಪರಿಪಾಲನೆಯಲ್ಲಿ ಸಿಂಹಾಸನ ಇದೆ. ಯಾವ ರೀತಿ ಸಿಂಹಾಸನ ಇರುತ್ತೋ ಒಂದ್ಸಾರಿ ಲೂಕನ್ ಬರೆದ ಸುವಾರ್ತೆ 22ನೇ ಅಧ್ಯಾಯ 29-30ನೇ ವಚನವನ್ನು ನೋಡಿ. ಲೂಕನ್ ಬರೆದ ಸುವಾರ್ತೆ 22ನೇ ಅಧ್ಯಾಯ 29-30ನೇ ವಚನ. ಆದದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೂ ನೇಮಿಸುತ್ತೇನೆ. ನನ್ನ ಹ್ಮ್ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ, ಕುಡಿಯುವಿರಿ ಮತ್ತು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಸಾಕು. ಇಲ್ಲಿ ಪ್ರತಿಯೊಬ್ಬರು ಗಮನಿಸ್ರಿ. ಹ್ಮ್ ಆದದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೂ ನೇಮಿಸುತ್ತೇನೆ. ನಾನು ನಿಮಗೂ ನೇಮಿಸುತ್ತೇನೆ. ಆಮೇಲೆ ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ, ಕುಡಿಯುವಿರಿ ಮತ್ತು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಇದು ಯಾವಾಗ ಅಂತ ನೋಡುವಾಗ ಆಲ್ರೆಡಿ ಯೇಸು ಪ್ರಭು ತನ್ನ ಶಿಷ್ಯರಿಗೆ ನೀವು ನನ್ನ ಸಿಂಹಾಸನದ ಮೇಲೆ ಕೂತ್ಕೊಳ್ತೀರಾ. 12 ಮಂದಿ 12 ಸಿಂಹಾಸನಗಳ ಮೇಲೆ ಕೂತ್ಕೊಳ್ತೀರಾ. 12 ಮಂದಿ 12 ಸಿಂಹಾಸನಗಳ ಮೇಲೆ. ಅದೇ ಹೇಳ್ತಾರೆ ನೋಡಿ, ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೆ ನೇಮಿಸುತ್ತೇನೆ. ನಾನು ನಿಮಗೆ ನೇಮಿಸುತ್ತೇನೆ ರಾಜ್ಯವನ್ನು. ಅದೇ ದೇವರ ರಾಜ್ಯವನ್ನು ಕುರಿತೇ ಮಾತಾಡ್ತಾರೆ ಇಲ್ಲಿ. ದೇವರ ರಾಜ್ಯ ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಅಂಕೆ ಕೊಟ್ಟಿದ್ದಾರೆ. ನಮ್ಮ ಕ್ರೈಸ್ತರೆಲ್ಲರೂ ಕೂಡ ದೇವರ ರಾಜ್ಯವನ್ನು ಪಕ್ಕಕ್ಕಿಟ್ಟಿದ್ದಾರೆ, ಅಂಕೆ ಇಟ್ಕೊಂಡಿದ್ದಾರೆ. ಅಂಕೆ 1000 ವರ್ಷ 1000 ವರ್ಷ. ಇವಾಗೆಲ್ಲ ಭವಿಷ್ಯತ್ ದಿನಗಳಲ್ಲಿ ಬರುತ್ತಂತೇಳಿ ಅವರು ಅರ್ಥ ಮಾಡಿಕೊಳ್ಳಲ್ಲ, ಜನರಿಗೂ ಅರ್ಥ ಮಾಡಿಸಲ್ಲ. ಅಪಾರ್ಥ ಮಾಡಿಕೊಂಡು ಜನರ ಮಧ್ಯದಲ್ಲಿ ತಪ್ಪಾದ ಬೋಧನೆ ಮಾಡಿ ದಾರಿ ತಪ್ಪಿಸಿ ಕೊನೆದಾಗಿ ಸತ್ತು ಬೆಂಕಿ ಕೊಂಡಕ್ಕೆ ಹೋಗ್ತಾ ಇದ್ದಾರೆ. ಅವ್ರನ್ನ ನಂಬಿರುವಂತ ಅವರು ಕೂಡ ಬೆಂಕಿ ಕೊಂಡಕ್ಕೆ ಹೋಗ್ತಾ ಇದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಪರಿಶೋಧನೆ ಇರ್ಬೇಕಂತ ಹೇಳ್ತಾರೆ ದೇವ್ರು. ನೀವೇನ್ ಕೇಳ್ತೀರಾ ಜಾಗ್ರತೆ, ಕೇಳೋ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು. ಯಾರು ಏನ್ ಹೇಳ್ತಾರೋ ನೋಡ್ಬೇಕು. ಬೈಬಲ್ ಗ್ರಂಥದಲ್ಲಿ ವಾಕ್ಯದ ಪ್ರಕಾರ ಇದೆಯಾ ಇಲ್ವೋ ಅಂತ ನೋಡ್ಬೇಕು. ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ನಿಮ್ಮ ಮಧ್ಯದಲ್ಲಿ ಇದೆ ಅಂತ ಹೇಳ್ತಾರಲ್ಲ, ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿ ಇದೆ ಅಂತ ಹೇಳ್ತಾರೆ. ದೇವರ ರಾಜ್ಯ ನೋಡೋ ತನಕ ಮರಣ ಹೊಂದುವುದಿಲ್ಲ ಇಲ್ಲಿ ನಿಂತವರಲ್ಲ ಅಂತ ಹೇಳ್ತಾರೆ. ನೀವು ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದೀರಿ ಅಂತ ಹೇಳ್ತಾರೆ. ಮತ್ತೆ ಇವೆಲ್ಲ ವಾಕ್ಯಗಳನ್ನು ಬಿಡ್ತಾರ? ಇವೆಲ್ಲ ವಾಕ್ಯಗಳನ್ನು ಬಿಡ್ತಾರ ಇವರು? ಬಿಟ್ಬಿಡಿದಾರೆ. ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿದೆ. ದೇವರ ರಾಜ್ಯ ಬಂದಿದೆ. ದೇವರ ರಾಜ್ಯ ಬಂದಿದೆ ಅಂತ ಹೇಳ್ತಾರೆ. ಮೊದಲನೇದಾಗಿ ದೇವರ ರಾಜ್ಯ ಬರ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ ಶಿಷ್ಯರಿಗೆ. ಆಮೇಲೆ ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿದೆ ಅಂತ ಹೇಳ್ತಾರೆ. ದೇವರ ರಾಜ್ಯ ಬಂತಲ್ಲ ಅಂತ ಹೇಳ್ತಾರೆ. ದೇವರ ರಾಜ್ಯವನ್ನು ನೋಡುವ ತನಕ ಇಲ್ಲಿ ಇರುವವರು ಕೆಲವರು ಮರಣ ಹೊಂದುವುದಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ವಾಕ್ಯಗಳನ್ನು ಬಿಡ್ತಾರೆ. ಎಲ್ಲ ಪರಿಶೋಧನೆ ಮಾಡಬೇಕು. ಪರಿಶೋಧನೆ ಮಾಡದೆ ಹೋದ್ರೆ ಅರ್ಥ ಆಗಲ್ಲ. ಅದೇ ಪ್ರಕಾರ ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದಾರೆ ಅಂತ ಇರುತ್ತೆ. ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದಾರೆ ಎಲ್ಲಿ ರೀತಿ ಮಾತು? ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದಾರೆ ಎಲ್ಲಿ ರೀತಿ ಮಾತು? ಕೊಲಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ಮತ್ತಿಲ್ಲಿ ಬರೋಣ. ಕೊಲಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಯಾವ್ದ್ರಲ್ಲಿ ಸೇರಿಸಿದಾರಂತೆ? ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ರಾಜ್ಯದೊಳಗೆ ಸೇರಿಸಿದನ. ಮತ್ತೇನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುವಾಗ ದೇವರ ರಾಜ್ಯ ಬರ್ಲಿ.
ಮತ್ತೆ ಅಧ್ಯಾಯಗಳನ್ನು ಪರಿಶೋಧನೆ ಮಾಡುವಾಗ ದೇವರ ರಾಜ್ಯ ನಿಮ್ಮ ಬಳಿಯಲ್ಲಿ ಬಂದಿದೆ, ಸಮೀಪವಾಗಿದೆ. ಆಮೇಲೆ ಇನ್ನೊಂದು ವಚನ ಹೇಳ್ತಾರೆ, ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿ ಬಂತಲ್ಲ. ಮತ್ತೊಂದು ವಚನ ಹೇಳ್ತಾರೆ, ದೇವರ ರಾಜ್ಯ ನೋಡುವ ತನಕ ನೀವು ಮರಣ ಹೊಂದುವುದಿಲ್ಲ ಕೆಲವರು ಅಂತ ಹೇಳ್ತಾರೆ. ಮರಣವನ್ನು ರುಚಿ ನೋಡುವುದಿಲ್ಲ. ಆಮೇಲೆ ಯೇಸು ಪ್ರಭು ಹೇಳ್ತಾರೆ, ನನಗೆ ಸರ್ವ ಅಧಿಕಾರ ಕೊಡಲ್ಪಟ್ಟಿದೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ನನ್ನನ್ನೇ ಒಡೆಯನಾಗಿ ಮಾಡಿದ್ದಾರೆ ದೇವರು. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ ನೋಡ್ಕೊಂಡು ಹೋದಾಗ, ಸರ್ವ ಅಧಿಕಾರ ಪರಲೋಕದಲ್ಲಿ ಭೂಲೋಕದಲ್ಲಿ ಪಾತಾಳ ಲೋಕದಲ್ಲಿ ಸರ್ವ ಅಧಿಕಾರ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರನ್ನ ಒಡೆಯರನ್ನಾಗಿ ಮಾಡಿದ್ದಾರೆ. ಒಡೆಯ, ಅರಸನು, ರಾಜು, ಪ್ರಭು, ಕರ್ತನು. ಯೇಸು ಪ್ರಭು ಒಡೆಯನು ಅಂದ್ರೆ ಆಲ್ರೆಡಿ ಒಡೆಯನಾಗಿದ್ದಾನ, ಅರಸನಾಗಿದ್ದಾನ, ದೇವರು ನೇಮಿಸಿದಾರ, ಮತ್ತೆ ಅರಸನಾಗಿ ಬರ್ತಾನ. ಮತ್ತೆ ಬಂದಾಗ ಏನ್ ನಡೀತಪ್ಪ ಅಂತ ನೋಡುವಾಗ ಪ್ರಪಂಚ ನಾಶವಾಗುತ್ತೆ. ಈ ಭೂಲೋಕ ಉಳಿಯಲ್ಲ, ಭೂಲೋಕ ಉಳಿಯೋದಿಲ್ಲ. ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದ ಓದ್ಕೊಂಡು ಹೋದ್ರೆ ಪ್ರಪಂಚ ನಾಶವಾಗುತ್ತೆ ಅಂತೇಳಿ ಸ್ಪಷ್ಟವಾಗಿ ದೇವರು ಭಕ್ತನ ಮೂಲಕ ಬರೆಸಿದ್ದಾರೆ. ಮತ್ತೇನಾಗುತ್ತೆ, ಈ ರಾಜ್ಯವನ್ನ ದೇವ್ರಿಗೆ ಒಪ್ಪಿಸ್ತಾರೆ. ದೇವರು ಪ್ರಭು ಈ ರಾಜ್ಯವನ್ನ ಅಂದ್ರೆ ಯೇಸು ಕ್ರಿಸ್ತ ರಾಜ್ಯ ಇದೆಯಲ್ಲ, 1ನೇ ಶತಮಾನದಲ್ಲಿ ಸ್ಥಾಪನೆಯಾಗಿದೆಯಲ್ಲ, ಈ ರಾಜ್ಯವನ್ನ ದೇವರಿಗೆ ಒಪ್ಪಿಸುವಂತದ್ದು. ವಚನಗಳ ಪ್ರಕಾರ ನೋಡುವಾಗ ದೇವರ ರಾಜ್ಯ ಬಂದಿದೆ. ಯಾವಾಗ ನಾವು ದೀಕ್ಷೆ ಸ್ಥಾನ ಪಡ್ಕೊಳ್ತೀವೋ ಆಗ ದೇವರ ರಾಜ್ಯದಲ್ಲಿ ಸೇರಿಸಲ್ಪಡ್ತೀವಿ. ದೇವರ ರಾಜ್ಯಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ ದೇವರ ಸಭೆಗೆ ಹೋಲಿಸ್ತಾರೆ. ದೇವರ ಸಭೆನೇ ದೇವರ ರಾಜ್ಯ. ಇಲ್ಲಿ ಪರಿಪಾಲನೆ, ರಾಜ್ಯ ಪರಿಪಾಲನೆ, ಆಳ್ವಿಕೆ, 1000 ವರ್ಷ ಆಳ್ವಿಕೆ, ಬಹುಕಾಲ, ದೀರ್ಘಕಾಲ. ಅಂದ್ರೆ ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಈ ಕ್ರಿಸ್ತನ ರಾಜ್ಯ ಪರಿಪಾಲನೆ ಭೂಲೋಕದಲ್ಲಿ ಇರುತ್ತೆ. ಸಿಂಹಾಸನಗಳಂದಾಗ ಪ್ರಿಯರಾದ ದೇವರ ಮಕ್ಕಳಿರ ಮೊಟ್ಟ ಮೊದಲು ಅಪೋಸ್ತಲರಿಗೆ ರಾಜ್ಯ ಸಿಂಹಾಸನವನ್ನು ಕೊಡುವಂಥದ್ದು ನೋಡ್ತೀವಿ. ರಾಜ್ಯವನ್ನ, ಅಧಿಕಾರವನ್ನ. ದೇವರು ನನಗೆ ಅಧಿಕಾರವನ್ನು ಕೊಟ್ಟ ಪ್ರಕಾರ ನಾನು ನಿಮ್ಗೆ ಅಧಿಕಾರವನ್ನು ಕೊಡ್ತಾ ಇದ್ದೀನಿ. ದೇವ್ರು ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿ ಪ್ರಭು ಹೇಳ್ತಾರ. ಎಲ್ಲಿ? ಮತ್ತೇನ್ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ ನೋಡುವಾಗ, ಪರಲೋಕದಲ್ಲಿ ಭೂಲೋಕದಲ್ಲಿ ಪಾತಾಳ ಟೋಟಲ್ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಪಿಲಾತನ ಬಳಿಯಲ್ಲಿ ನಿಂತಾಗ, ನೀನ್ ಅರಸನೇನಪ್ಪಾ? ಹೌದು, ನನ್ನ ರಾಜ್ಯ ಬೇರೆ, ನಿನ್ನ ರಾಜ್ಯ ಬೇರೆ. ನನ್ನ ರಾಜ್ಯವು ಆತ್ಮಿಕವಾದದ್ದು, ಆತ್ಮಿಕವಾದಂಥದ್ದು ನನ್ನ ರಾಜ್ಯ. ಈ ರಾಜ್ಯದಲ್ಲಿ ಆಳ್ವಿಕೆ, ಪರಿಪಾಲನೆ, ಕಾನೂನಿಗೆ ಸಂಬಂಧಪಟ್ಟಂತ ಒಂದು ಗ್ರಂಥ ಯಾವ್ದಪ್ಪ ಅಂದ್ರೆ ಸತ್ಯವೇದ ಗ್ರಂಥ. ದೇವರ ವಾಕ್ಯಗಳು, ದೇವರ ಶಾಸನಗಳು, ದೇವರ ಆಜ್ಞೆಗಳು. ಈ ದೇವರ ಆಜ್ಞೆಗಳಲ್ಲಿ ನೋಡುವಾಗ ಏನ್ರಿ, ಎಲ್ಲರಿಗೋಸ್ಕರ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಎಲ್ಲರಿಗೋಸ್ಕರ ನೀವು ಪ್ರಾರ್ಥನೆ, ವಿಜ್ಞಾಪನೆ, ಶತ್ರುಗಳನ್ನ ಕ್ಷಮಿಸುವಂಥದ್ದು, ಓಕೆ, ಆತ್ಮಿಕವಾದಂತ ಜ್ಞಾನವನ್ನು ಸಾರುವಂಥದ್ದು, ಆತ್ಮಿಕವಾದಂತ ಆಹಾರವನ್ನು ಭುಜಿಸುವಂಥದ್ದು, ಎಲ್ಲರಿಗೂ ನ್ಯಾಯವಾಗಿ ತೀರ್ಪು ಮಾಡುವಂಥದ್ದು, ನ್ಯಾಯವನ್ನು. ಇದೇ ಇರುತ್ತೆ ಪ್ರಿಯರಾದ ದೇವರ ಮಕ್ಕಳಿಗೆ. ಅಂದ್ರೆ ಅದನ್ನ ಅರ್ಥ ಮಾಡಿಕೊಳ್ಳದೆ ತುಂಬಾ ಜನ ಮೋಸ ಹೋಗ್ತಾ ಇದ್ದಾರೆ. ಲೂಕನ್ ಬರೆದ ಸುವಾರ್ತೆಯಲ್ಲಿ ಇದೀವಲ್ವಾ, ಲೂಕನ್ ಬರೆದ ಸುವಾರ್ತೆ 22ನೇ ಅಧ್ಯಾಯ 29-30. ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೂ ನೇಮಿಸುತ್ತೇನೆ. ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ, ಕುಡಿವಿರಿ ಮತ್ತು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಊಟ ಮಾಡ್ತೀರಾ, ಕುಡಿತೀರಾ ಅಂದ್ರೆ ಇವ್ರೇನ್ ಅಂದ್ಕೊಳ್ತಾರೆ? ಊಟ ಅಂದ್ರೆ ಏನ್ ಊಟ? ಆತ್ಮಿಕವಾದ ಆಹಾರ, ಇದೇ ಊಟ. ನಾನು ಕೊಡುವಂತ ಆಹಾರ ಜೀವಕ್ಕಾಗಿ ಆಹಾರ, ಹೌದಲ್ವಾ? ನಾನು ಕೊಡುವಂತ ಆಹಾರ ಇದೆಯಲ್ಲ, ಎಂತ ಆಹಾರ? ನಿತ್ಯ ಜೀವಕ್ಕಾಗಿ ಆಹಾರ, ಹೌದಲ್ವಾ? ಭೂಲೋಕದಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಕೊಡೋದಕ್ಕೆ ಬಂದಿದ್ದಾರೆ ಪ್ರಭು.
ಈ ಲೋಕದಲ್ಲಿ ತಿನ್ನೋದಕ್ಕೆ ಏನ್ರಿ ಅದಕ್ಕೆ ಬಂದಿದಾರ? ಪರಲೋಕದಿಂದ ಯಾಕೆ ಬಂದಿದಾರೆ ಅವ್ರು? ಉದ್ದೇಶವೇನು? ರಕ್ಷಣೆ ಮಾರ್ಗ ಕಲ್ಪಿಸಿಕೊಡ್ಬೇಕು. ಆಮೇಲೆ ತನ್ನ ಶಿಷ್ಯರ ಮೂಲಕ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸ್ಬೇಕು. ಹೌದಲ್ವಾ? ಈ ರಾಜ್ಯ ಪರಿಪಾಲನೆ ಟೋಟಲ್ ಎಲ್ಲರಿಗೂ ಅರ್ಥ ಆಗ್ಬೇಕು. ದೇವರ ರಾಜ್ಯವನ್ನು ಕುರಿತು ಅದ್ಭುತವಾದ ರಾಜ್ಯ. ಉದ್ದೇಶ ಏನಪ್ಪಾ ಅಂದ್ರೆ ಭೂಲೋಕದಲ್ಲಿ ಹುಟ್ಟಿರುವಂತ ಪ್ರತಿ ಮನುಷ್ಯರು ಒಂದು ರೀತಿಯಲ್ಲಿ ರಾಜ್ಯ ಪರಿಪಾಲನೆಯಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂತ ಒಂದು ರಾಜ್ಯಗಳು ನಡೀತಾ ಇರುತ್ತೆ. ಎಲ್ಲಾ ರಾಜ್ಯಗಳನ್ನು ನೋಡುವಾಗ ಏನಿದೆಪ್ಪ ಅಂತ ನೋಡುವಾಗ ಯುದ್ಧಗಳು ನಡೀತಾ ಇದೆ, ನರಹತ್ಯೆ ನಡೀತಾ ಇದೆ, ಮಾನಭಂಗಗಳು, ಇಲ್ಲಾಂದ್ರೆ ದರೋಡೆ, ದಬ್ಬಾಳಿಕೆ, ದಾಳಿ. ಎಲ್ಲಾ ರಾಜ್ಯಗಳನ್ನ ನೋಡುವಾಗ ಇದೇ ರೀ. ಎಲ್ಲಿ ಕೂಡ ಪ್ರಶಾಂತವಾಗಿ ಯಾವ ರಾಜ್ಯ ಪರಿಪಾಲನೆ ನಡೆದಿಲ್ಲ. ಎಲ್ಲಾ ರಾಜ್ಯಗಳಲ್ಲಿ ನೋಡುವಾಗ ಏನ್ರಿ ದಬ್ಬಾಳಿಕೆ ಇದೆ, ಮೋಸ ಇದೆ, ದರೋಡೆ ಇದೆ, ಹ್ಮ್ ನರಹತ್ಯೆಗಳು, ಮಾನಭಂಗಗಳು ಇವು ನಡೀತಾ ಇದೆ. ಇವೆಲ್ಲ ನೋಡಿ ನೋಡಿ ದೇವ್ರಿಗೆ ಸಾಕಾಗಿದೆ ರೀ. ದೇವ್ರಿಗೆ ಸಾಕಾಗಿದೆ. ಕೊನೆಯದಾಗಿ ತನ್ನ ಪ್ರಿಯ ಕುಮಾರನ ಮೂಲಕ ಆತ್ಮಿಕವಾದಂತ ರಾಜ್ಯ ಹಿಂಗಿರ್ಬೇಕು ಅಂತ ತೋರಿಸೋದಕ್ಕೇನೆ ಯೇಸು ಕ್ರಿಸ್ತರಿಗೆ ಏನ್ರಿ ಈ ರಾಜ್ಯ ಪರಿಪಾಲನೆ ಅಧಿಕಾರವನ್ನ ತಂದೆಯಾದ ದೇವ್ರು ಕೊಡುವಂಥದ್ದು ತೋರ್ಸ್ಬೇಕು. ಅದಕ್ಕೆ ಯೇಸುಪ್ರಭು ಬರ್ತಾರೆ, ಬಂದು ಆ ರಾಜ್ಯ ಪರಿಪಾಲನೆ ಹೇಗಿರ್ಬೇಕು ತೋರ್ಸರ. ಅವರಿಂದಾನೇ ಪ್ರಾರಂಭವಾಗುತ್ತೆ. ಪ್ರಾರ್ಥನೆ ಮಾಡುವಂಥದ್ದು, ವಿಜ್ಞಾಪನೆ ಮಾಡುವಂಥದ್ದು, ಶತ್ರುಗಳನ್ನ ಕ್ಷಮಿಸುವಂಥದ್ದು. ಶತ್ರುಗಳನ್ನ ಕ್ಷಮಿಸುವಂತ ಗುಣ ಈ ಲೋಕದಲ್ಲಿ ಮಾಡೋದೇನಿಲ್ಲ. ಕೈಯಲ್ಲಿ ಕತ್ತಿಗಳು, ಬಾಂಬುಗಳು, ಇಲ್ಲಾಂದ್ರೆ ಏನೋ ಒಂದು ಇಟ್ಕೊಂಡು ಯುದ್ಧ ಮಾಡಿದ್ರೆ ಇವೆಲ್ಲ ಏನು ಉಪಯೋಗ ಏನಿಲ್ಲ. ಎಲ್ಲ ಒಬ್ರೊಬ್ರು ಸತ್ತೋಗ್ತಾರೆ ವಿನಃ ಇದ್ರ ಮೂಲಕ ಉಪಯೋಗ ಅಂತ ಏನಿಲ್ಲ. ಅದಕ್ಕೆ ಆತ್ಮಿಕವಾದಂತ ಜ್ಞಾನವನ್ನ ತಿಳಿಸೋದಕ್ಕೇನೆ ಪ್ರಭು ಪ್ರಯಾಸ ಪಟ್ಟಿದ್ದಾರೆ. ನೋಡಿ ಅವರು ಎಷ್ಟು ಪ್ರಯಾಸ ಪಟ್ಟಿದ್ದಾರೆ ಪ್ರಿಯರೇ. ದೇವರ ರಾಜ್ಯವನ್ನ ಸ್ಥಾಪನೆ ಮಾಡೋದಕ್ಕೆ ತಮ್ಮ ಬದುಕನ್ನೇ ಅರ್ಪಣೆ ಮಾಡ್ತಾರೆ, ತಮ್ಮ ಜೀವಿತವನ್ನೇ ಅರ್ಪಣೆ ಮಾಡುವಂಥದ್ದು. ನೋಡಿ ಯೇಸು ಕ್ರಿಸ್ತರು ನೋಡುವಾಗ ಪ್ರೀತಿ ಕಾಣುತ್ತೆ, ಪ್ರೇಮ ಕಾಣುತ್ತೆ, ಸಂತೋಷ ಕಾಣುತ್ತೆ, ಎಲ್ಲ ಅದ್ಭುತ ರೀ. ಅವ್ರ ಜೀವಿತದಲ್ಲಿ ಅದ್ಭುತ. ಯಾಕೆಂದ್ರೆ ಈ ಲೋಕದಲ್ಲಿ ಏನಪ್ಪಾ ಅದು ಅದ್ಭುತ ಕ್ರಿಯೆಗಳಿರುತ್ತೆ, ಅದೆಲ್ಲ ಚಿಕ್ಕದು. ಎಲ್ಲದಕ್ಕಿಂತ ಉನ್ನತವಾದ ಶ್ರೇಷ್ಠವಾದದ್ದೇ ಪ್ರೀತಿ. ಅದು ಸರ್ವೋತ್ತಮವಾದದ್ದು. ಆ ಸರ್ವೋತ್ತಮವಾದಂತ ಪ್ರೀತಿ ಇದೆಯಲ್ಲ, ಯೇಸು ಕ್ರಿಸ್ತರ ರಾಜ್ಯದಲ್ಲಿ ನೋಡ್ತೀವಿ. ಅದು ನಾವು ಅನುಭವಿಸ್ತಾ ಇದೀವಿ. ಆ ಪ್ರೀತಿ ಇದ್ದದ್ರಿಂದ ಇವತ್ತು ನಾವು ಸೇರ್ಕೊಂಡಿದೀವಿ. ನಿಜವಾಗ್ಲೂ ದೇವರೊಂದು ವೇಳೆ ಲೋಕಕ್ಕೆ ತೀರ್ಪಾಡ್ಬೇಕು ಅಂದ್ಕೊಂಡಿದ್ರೆ ಇಷ್ಟೊತ್ತಿಗೆ ನಾವ್ ಯಾರು ಇರ್ತಿರ್ಲಿಲ್ಲ ಪ್ರಿಯರೇ. ಆ ಪ್ರೀತಿಯಿಂದ ಯೇಸು ಕ್ರಿಸ್ತರು ತೋರಿಸಿರುವಂತ ಪ್ರೀತಿ ಇದೆಯಲ್ಲ, ಅದ್ಭುತವಾದಂತ ಪ್ರೀತಿ, ಅದು ತೋರಿಸಿರೋದರಿಂದ, ಆ ಪ್ರೀತಿಯ ರಾಜ್ಯ ಸ್ಥಾಪಿಸಿರೋದರಿಂದ ಪ್ರಿಯರೇ, ನಾವೆಲ್ಲರೂ ಉಳ್ಕೊಂಡಿದೀವಿ ರಕ್ಷಣೆ ಮಾರ್ಗದಲ್ಲಿ. ಅಂದ್ರೆ ಕ್ರಿಸ್ತನ 1000 ವರ್ಷ ಆಳ್ವಿಕೆಯಲ್ಲಿ ಸೇರಿಸಲ್ಪಟ್ಟಿದ್ದೀವಿ. ಇಲ್ಲಿ ನೋಡುವಾಗ ಅಪೋಸ್ತಲರಿಗೆ ಅವಕಾಶ ಕೊಡುವಂಥದ್ದು, ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಹ್ಮ್ ಊಟ ಮಾಡುವಿರಿ, ಕುಡಿಯುವಿರಿ ಮತ್ತು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ನನ್ನ ಸಿಂಹಾಸನಗಳ ಮೇಲೆ. ಪ್ರಕಟಣೆ ಗ್ರಂಥದಲ್ಲಿ ಇರುತ್ತಲ್ಲ, ಪ್ರಕಟಣೆ ಗ್ರಂಥದಲ್ಲಿ ಏನ್ ನೋಡಿದೀವಿ? 20ನೇ ಅಧ್ಯಾಯ 4ನೇ ವಚನದಲ್ಲಿ, 20ನೇ ಅಧ್ಯಾಯ 4ನೇ ವಚನದಲ್ಲಿ ಏನ್ ನೋಡಿದೀವಿ ಪ್ರಿಯರೇ? ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ಜನರು ಅಂದ್ರೆ ಭಕ್ತರು. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ನ್ಯಾಯ ತೀರಿಸುವ ಅಧಿಕಾರವು ಯಾರಿಗೆ? ಆ ಸಿಂಹಾಸನಗಳ ಮೇಲೆ ಕೂತುಕೊಂಡವರಿಗೆ. ಯಾರವರು? ಯೇಸು ಕ್ರಿಸ್ತರನ್ನ ಹಿಂಬಾಲಿಸುವಂತ ಭಕ್ತರು. ಯಾರವರು? ಯೇಸು ಕ್ರಿಸ್ತರನ್ನ ಹಿಂಬಾಲಿಸುವಂತ ಭಕ್ತರು. ಮೊಟ್ಟ ಮೊದಲು ಯಾರಿಗೆ ಕೊಡಲ್ಪಟ್ಟಿದೆ? ಅಪೋಸ್ತಲರಿಗೆ ಆ ಸಿಂಹಾಸನವು ಕೊಡಲ್ಪಟ್ಟಿದೆ. ಯಾರು ಕೊಟ್ಟಿದ್ದಾರೆ? ತಂದೆಯಾದ ದೇವರು ಯೇಸು ಕ್ರಿಸ್ತರು ಕೊಟ್ಟಾಗ ಯೇಸು ಪ್ರಭು ತನ್ನ ಶಿಷ್ಯರಿಗೆ ಕೊಡುವಂತ ರಾಜ್ಯ ಪರಿಪಾಲನೆ ಅಧಿಕಾರ. ಸಿಂಹಾಸನಗಳ ಮೇಲೆ, ಮೇಜಿನ ಮೇಲೆ ಊಟ ಮಾಡಿವಿರಿ ಅಂತ ಇರುತ್ತೆ. ಊಟ ಮಾಡಿವಿರಿ ಅಂತ ತಿಂತಾ ಇರ್ತಾರ. ಏನ್ ತಿಂತಾರೆ? ದೇವರ ವಾಕ್ಯವನ್ನ ತಿನ್ನುವಂಥದ್ದು,
ದೇವರ ವಾಕ್ಯವನ್ನು ಭುಜಿಸುವಂಥದ್ದು ಅಂದ್ರೆ ಸೇವಿಸುವಂಥದ್ದು, ಸೇವಿಸುವಂಥದ್ದು, ಆತ್ಮ ಸೇವಿಸುವಂಥದ್ದು. ಇವಾಗ ಏನ್ ಮಾಡ್ತಾ ಇದೀವಿ ನಾವು? ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ ಇವಾಗ? ಸೇವಿಸ್ತಾ ಇದ್ದೀವಿ. ಆತ್ಮಕ್ಕೆ ಆಹಾರವನ್ನು ಸೇವಿಸ್ತಾ ಇದ್ದೀವಿ, ಭುಜಿಸ್ತಾ ಇದ್ದೀವಿ ಪ್ರಿಯರೇ, ಭುಜಿಸ್ತಾ ಇದ್ದೀವಿ. ಆತ್ಮಕ್ಕೆ ಆಹಾರ ಇದು. ಸೇವಿಸ್ತಾ ಇದೀವಿ ಅಂತಂದ್ರೆ ಮತ್ತೆ ಕೂತ್ಕೊಂಡು ತಿಂತಾ ಇದೀವಿ, ಬಿರಿಯಾನಿ ತಿಂತಾ ಇದೀವಿ, ಮಟನ್ ಅದಲ್ಲ. ಒಂದು ರೀತಿಯಲ್ಲಿ ವಾಕ್ಯವನ್ನು, ಇನ್ನೊಂದು ರೀತಿಯಲ್ಲಿ ಕರ್ತನ ದೇಹವನ್ನು, ಕರ್ತನ ರಕ್ತವನ್ನು. ಕರ್ತನ ದೇಹಕ್ಕೆ ಸೂಚಿತವಾದದ್ದು ಇಲ್ಲ ಸದೃಶವಾದದ್ದು ರೊಟ್ಟಿ, ದ್ರಾಕ್ಷಾರಸ ಕೊಟ್ಟಿದಾರಲ್ಲ. ಭಾನುವಾರ ಪ್ರತಿ ಭಾನುವಾರ ನಾವು ತಗೊಳ್ತಾ ಇದೀವ. ಪ್ರತಿ ಭಾನುವಾರ ನಾವು ಸಭೆಯಾಗಿ ಕೂಡಿದಾಗ, ಇಲ್ಲಾಂದ್ರೆ ಅಲ್ಲಲ್ಲಿ ಸಭೆಯಾಗಿ ಕೂಡುವಾಗ ನಾವು ತಗೊಳ್ತಾ ಇರ್ತೀವಿ. ಏನದು? ಕರ್ತನ ದೇಹ, ಕರ್ತನ ರಕ್ತ. ವಾಕ್ಯ ಏನು? ವಾಕ್ಯವು ಕೂಡ ಯೇಸು ಕ್ರಿಸ್ತರ ಏನ್ರಿ, ಯೇಸು ಕ್ರಿಸ್ತರ ವಾಕ್ಯವೆಂಬ ಯೇಸು ಕ್ರಿಸ್ತರು ಶರೀರಧಾರಿಯಾಗಿ ಬಂದಿದಾರಲ್ಲ, ಅವರನ್ನ ನಾವು ಭುಜಿಸ್ತಾ ಇದ್ದೀವಿ, ಆ ವಾಕ್ಯವನ್ನು ಭುಜಿಸ್ತಾ ಇದ್ದೀವಿ. ಒಂದು ಮಾತನ್ನು ಕೂಡ ಗಮನಿಸೋಣ. ಯಾವುದು ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಇರುತ್ತೆ, ಒಂದ್ಸಾರಿ ನೋಡಪ್ಪ ಅದು. 6ನೇ ಅಧ್ಯಾಯ 26ನೇ ವಚನ. 6ನೇ ಅಧ್ಯಾಯ 26ನೇ ವಚನ. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. ಸಾಕು, ನೋಡಿದ್ರ? ದುಡಿಯಿರಿ, ನಿತ್ಯ ಜೀವಕ್ಕಾಗಿ ಆಹಾರ, ನಿತ್ಯ ಜೀವಕ್ಕಾಗಿ ನಾನು ಕೊಡ್ತಾ ಇದ್ದೇನೆ, ನಿತ್ಯ ಜೀವಕ್ಕಾಗಿ ಅಂತ ಹೇಳ್ತಾರೆ. ಅದೇ ಪ್ರಕಾರ ಕುಡೀರಿ. ಏನ್ ಕುಡಿತಾರೆ? ನಿತ್ಯ ಜೀವಕ್ಕಾಗಿ ನೀರನ್ನು, ಆತ್ಮಿಕವಾದಂತ ನೀರನ್ನು, ಇಲ್ಲ ಆತ್ಮಿಕವಾದಂತ ದ್ರಾಕ್ಷಾರಸವನ್ನು. ಈ ಮಾತನ್ನ ತುಂಬಾ ಜನ ಅರ್ಥ ಮಾಡಿಕೊಂಡಿಲ್ಲ ಪ್ರೇರೆ. ಇಲ್ಲ ಅವೆಲ್ಲ ಇಲ್ಲ ರೀ, ಭವಿಷ್ಯತ್ ದಿನಗಳಲ್ಲಿ 1000 ವರ್ಷ ಪರಿಪಾಲನೆ ನಡೀತೇರಿ, ಇವಾಗಲ್ಲ ರೀ ಅಂತೇಳಿ ಹೇಳಿ ಇವರು ಸತ್ತೋಗ್ಬಿಡ್ತಾರೆ. ಕೇಳಿದವರು ಕೂಡ ಭವಿಷ್ಯತ್ ದಿನಗಳಲ್ಲಿ ಅದನ್ನೇ ಅರ್ಥ ಮಾಡಿಕೊಂಡು ಅದನ್ನೇ ಬೋಧನೆ ಮಾಡಿ ಇವರು ಕೂಡ ಸತ್ತೋಗ್ತಾರೆ. ಇವರೆಲ್ಲರೂ ಎಲ್ಲಿ ಜಾಯಿನ್ ಆಗ್ತಾರೆ? ನರಕದಲ್ಲಿ ಜಾಯಿನ್ ಆಗ್ತಾರೆ, ಇವರು. ಯಾಕಂದ್ರೆ ತಂದೆಯ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಇಷ್ಟ ಬಂದ ಹಾಗೆ ಬೋಧನೆ ಮಾಡಿದ್ರೆ ಹೋಗೋದೇ ಬೆಂಕಿ ಕೊಂಡಕ್ಕೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಆಲೋಚನೆ. ಮತ್ತೊಂದು ಮಾತನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 27-28. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 27ನೇ ವಚನ, 28ನೇ ವಚನ. ಆಗ ಪೇತ್ರನು ಆತನನ್ನು, ಇಗೋ ನಾವು ಎಲ್ಲಾ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು, ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ನೋಡಿದ್ರ? ಮತ್ತು ಸಾಕು, ಗಮನಿಸಬೇಕು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ ಅಂತ ಹೇಳ್ತಾನೆ. ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಇಲ್ಲಿ ಗಮನಿಸಬೇಕು, ಹೊಸ ಸೃಷ್ಟಿಯಲ್ಲಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ಅಂದ್ರೆ ಮಹಿಮೆಯ ಸಿಂಹಾಸನದ ಮೇಲೆ ಅಂದ್ರೆ ಅಧಿಕಾರದ ಮೇಲೆ ಕೂತುಕೊಳ್ಳುವಾಗ ಅಂತ ಹೇಳ್ತಾರೆ. ಹೊಸ ಸೃಷ್ಟಿಯಲ್ಲಿ ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ಒಂದ್ಸರಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಅದರಲ್ಲಿ ಇರುತ್ತೆ ನೋಡಿ ಒಂದ್ಸಾರಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ ಅನ್ಸುತ್ತೆ,
2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಓದಿ ಪ್ರಿಯರೇ. 5ನೇ ಅಧ್ಯಾಯ 17ನೇ ವಚನ. ಹೀಗಿರಲಾಗಿ ಹ್ಮ್. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಹಾ. ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಹ್ಮ್. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಹ್ಮ್. ಒಂದು ಹಾ, ಓದಪ್ಪ. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಾಕು. ಸಮಾಧಾನ ವಾಕ್ಯವೇನೆಂದರೆ, ಸಾಕು. ಇಲ್ಲಿ 17ನೇ ವಚನ ಮತ್ತೊಂದ್ಸಾರಿ ಗಮನಿಸೋಣ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಅವನು ನೂತನ ಸೃಷ್ಟಿಯಾದನು. ಇವಾಗ ಯೇಸು ಕ್ರಿಸ್ತರು ಒಂದ್ ಮಾತು ಹೇಳಿದ್ದಾರೆ, ನೂತನ ಸೃಷ್ಟಿಯಲ್ಲಿ ಏನಾಗುತ್ತೆ? ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ, ಮಹಿಮೆಯ ಸಿಂಹಾಸನದ ಮೇಲೆ ನೋಡುವಾಗ ಏನ್ರಿ 28ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 27-28ನೇ ವಚನದಲ್ಲಿ ನೋಡಿದೀವಿ. ಅಲ್ಲೇನಪ್ಪ ಅಂತ ನೋಡುವಾಗ, ನನ್ನ ಮಹಿಮೆ ಸಿಂಹಾಸನದಲ್ಲಿ ಆ ಮಹಿಮೆ ಸಿಂಹಾಸನದ ಮೇಲೆ ಕೂತ್ಕೊಂಡಾಗ, ಅದೇ ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ಅಂದಾಗ, ಇದು ಮುಂಚಿತವಾಗಿ ಹೇಳಿದ್ದಾರೆ, ದೇವರ ಅಧಿಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಈ ಅಧಿಕಾರ ಕೊಟ್ಟಿಲ್ವ ಅಂತ ನೋಡುವಾಗ 28ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡ್ತೀವಿ, ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂದು. ಪರಲೋಕದಲ್ಲಿ ಭೂಲೋಕದಲ್ಲಿ ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂದು ಹೇಳ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಅಧಿಕಾರ ಕೊಡಲ್ಪಟ್ಟಿಲ್ವಾ? ಅದಕ್ಕಿಂತ ಮುಂಚಿತವಾಗಿ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸಬೇಕು. ಶರೀರಧಾರಿಯಾಗಿ ನೆರವೇರಿಸಬೇಕು. ನೆರವೇರಿಸಿ ಸಿಲುಬೆ ಮರಣವನ್ನು ಹೊಂದಿದ ಮೇಲೆ ಸಮಾಧಿ ಮಾಡಲ್ಪಡ್ತಾರೆ. 3ನೇ ದಿನದಲ್ಲಿ ಪುನರುತ್ಥಾನವನ್ನು ಹೊಂದಿಕೊಳ್ತಾರಲ್ವ? ಪುನರುತ್ಥಾನ ಹೊಂದಿಕೊಂಡು ಅವಾಗ ಪರಲೋಕದಲ್ಲಿ ಭೂಲೋಕದಲ್ಲಿ ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಯೇಸು ಪ್ರಭು ಸಿಲುಬೆ ಮರಣ ಹೊಂದುವ ತನಕ ಒಬ್ಬ ಸಾಧಾರಣವಾದಂತ ಒಬ್ಬ ಮನುಷ್ಯನಾಗಿ, ನರನಾಗಿ ಜೀವಿಸ್ತಾನೆ ಪ್ರಿಯರೇ. ಒಬ್ಬ ಮನುಷ್ಯನಾಗಿ ಈ ಲೋಕದಲ್ಲಿ ಜೀವಿಸ್ತಾನೆ. ಯಾವಾಗ ದೇವರ ಚಿತ್ತವನ್ನು ನೆರವೇರಿದ ಮೇಲೆ ಪರಲೋಕದಲ್ಲಿ ಭೂಲೋಕದಲ್ಲಿ ಪಾತಾಳ ಸಂಪೂರ್ಣ ಅಧಿಕಾರ ಪ್ರಭುಗೆ ಕೊಡಲ್ಪಡುತ್ತೆ. ಪ್ರಭು ಒಡೆಯನಾಗಿ, ಅರಸನಾಗಿ, ಅಂದ್ರೆ ಕರ್ತನಾಗಿ ಕರೆಯಲ್ಪಡ್ತಾನೆ. ಒಡೆಯನು ನೇಮಿಸಲ್ಪಡ್ತಾನೆ. ಯಾವಾಗ ದೇವರು ಅಂದ್ರೆ ಯೇಸು ಪ್ರಭು ಅಧಿಕಾರವನ್ನು ಪಡ್ಕೊಡ್ತಾರೋ ಅವಾಗ ತನ್ನ ಶಿಷ್ಯರಿಗೆ ಕೂಡ ಈ ಅಧಿಕಾರವನ್ನು ಕೊಡ್ತಾರೆ. ನೀವು ಸರ್ವಲೋಕಕ್ಕೆ ಹೋಗಿ ನಿಮಗೆ ನ್ಯಾಯ ತೀರಿಸುವ ಅಧಿಕಾರವನ್ನು ಕೊಡಲ್ಪಡ್ತಾ ಇದೆ. ನನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡು, ಎರಡನೇದಾಗಿ ಮೇಜಿನ ಮೇಲೆ ಊಟ ಮಾಡುವಿರಿ ಅಂತ ಹೇಳ್ತಾರೆ. ಮೇಜಿನ ಮೇಲೆ ಊಟ ಅಂದ್ರೆ ಮತ್ತೇನಲ್ಲ ಪ್ರಿಯರೇ, ದೇವರ ವಾಕ್ಯವೆಂಬ ಊಟ. ಸಿಂಹಾಸನದ ಮೇಲೆ ಅಂತಂದ್ರೆ ಮತ್ತೇನೆಲ್ಲ ಪ್ರಿಯರ ದೇವ್ರ ಮಕ್ಕಳಿರ, ದೇವ್ರು ಕೊಡುವಂತ ಅಧಿಕಾರ, ಪ್ರಭು ಕೊಡುವಂತ ಅಧಿಕಾರ. ಕಾನೂನೇನಪ್ಪ ಅಂತ ನೋಡುವಾಗ, ಕಾನೂನು ಗ್ರಂಥ, ಸತ್ಯವೇದ ಗ್ರಂಥ, ದೇವರ ವಾಕ್ಯಗಳೆಂಬ ಕಾನೂನು, ದೇವರ ವಚನಗಳು, ದೇವರ ವಾಕ್ಯ ಇದೆಯಲ್ಲ, ಈ ಸತ್ಯವೇದ ಗ್ರಂಥವನ್ನು ಕೊಟ್ಟಿದ್ದಾರೆ. ಸತ್ಯವೇದ ಗ್ರಂಥವನ್ನ ಪಡ್ಕೊಂಡಿರುವಂತ ಪ್ರತಿ ಕ್ರೈಸ್ತರು, ಈಗಿನ ಕಾಲದಲ್ಲಿ ಪ್ರತಿ ಕ್ರೈಸ್ತರು ಏನ್ ಮಾಡ್ತಾರೆ ಗೊತ್ತಾ? ನ್ಯಾಯ ತೀರಿಸುವಂಥದ್ದು. ಅದೇ ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೀವಿ ನಾವು. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ಯಾರು ಜನರು? ಮೊಟ್ಟ ಮೊದಲು ಅಪೋಸ್ತಲರು, ಆಮೇಲೆ ಅಪೋಸ್ತಲರ ಮೂಲಕ ಅನೇಕರು ರಕ್ಷಣೆ ಮಾರ್ಗದಲ್ಲಿ ಬರ್ತಾರಲ್ಲ, ಅಂದ್ರೆ ಯೇಸು ಕ್ರಿಸ್ತರ ರಾಜ್ಯ ಪರಿಪಾಲನೆಯಲ್ಲಿ ಸೇರಿಸಲ್ಪಡ್ತಾರೆ ನೋಡಿ.
ಯಾವಾಗ ದೀಕ್ಷೆ ಸ್ಥಾನ ಪಡ್ಕೊಂಡು ಅವರೆಲ್ಲರೂ ಕೂಡ ಪ್ರಿಯರಾದ ದೇವರ ಮಕ್ಕಳಿಗ ರಾಜ್ಯ ಸಿಂಹಾಸನಗಳ ಮೇಲೆ ಕೂತ್ಕೊಳ್ತಾರೆ. ಎಲ್ಲರಿಗೂ ಅಂದ್ರೆ ಯಾರು ಅರ್ಥ ಮಾಡಿಕೊಂಡು ದೀಕ್ಷೆ ಸ್ಥಾನ ಪಡ್ಕೊಂಡು ಸಭೆಯಲ್ಲಿ ಸೇರ್ಸಲ್ಪಡ್ತಾರೋ ಅವರಿಗೆ ಏನ್ರಿ ಸಿಂಹಾಸನದ ಮೇಲೆ ಕೂತ್ಕೊಳ್ಳುವಂತ ಅಧಿಕಾರ ಕೊಡಲ್ಪಡುತ್ತೆ ಪ್ರಿಯರೇ. ಮತ್ತೊಂದ್ಸರಿ ನೋಡೋಣ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ನ್ಯಾಯ ತೀರಿಸುವ ಅಧಿಕಾರವು, ನ್ಯಾಯ ತೀರಿಸುವ, ತೆಲುಗಲ್ಲಿ ಏನೇ ಇರುತ್ತಪ್ಪ ಅಂತ ನೋಡುವಾಗ ತೀರ್ಪು ಮಾಡುವ ಅಧಿಕಾರ, ತೀರ್ಪು. ಒಂದ್ಸಾರಿ ತೆಲುಗಲ್ಲಿ ಕೂಡ ಈ ಮಾತನ್ನ ನಾವು ನೋಡೋಣ ಪ್ರಿಯರೇ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ ಏನ್ರಿ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನವನ್ನ ತೆಲುಗಲ್ಲಿ ಇದೆಯಾ? ಯಾರ ಹತ್ರ ಒಂದ್ ನಿಮಿಷ ನಾನೇ ಓದ್ತೀನಿ. 20ನೇ ಅಧ್ಯಾಯ 4ನೇ ವಚನ. అంతట సింహాసనములను చూచి తిని వాటి మీద ఆసీనులై ఉండు వారికి విమర్శన చేయుటకు అధికారము ఇవ్వబడెను. మరియు క్రూర మృగములకైనను దాని ప్రతిమకైనను నమస్కారము చేయక తమ నొసలు ఎందును గాని చేతులు ఎందు గాని దాని ముద్ర వేయించుకునని వారికి యేసు విషయమి తామిచ్చిన సాక్ష్యము నిమిత్తము దేవుని వాక్యము నిమిత్తము ಚಿರಚ್ಛೇದನము చేయబడిన వారి ಆತ್ಮನು చూచి ತಿನಿ. ಇಲ್ಲಿ ಗಮನಿಸಬೇಕು, ವಿಮರ್ಶ ಅಂದ್ರೆ ತೀರ್ಪು ಮಾಡುವ ಅಧಿಕಾರ. ತೀರ್ಪು ಇಲ್ಲೇನ್ ಕೊಡಲ್ಪಟ್ಟಿದೆ ಕನ್ನಡದಲ್ಲಿ? ನ್ಯಾಯ ತೀರಿಸುವ ಅಧಿಕಾರ. ನ್ಯಾಯ ತೀರಿಸುವ ಅಧಿಕಾರ ಅವರಿಗೆ ಕೊಡಲ್ಪಟ್ಟಿದೆ. ಅವರಿಗೆ ಸಿಂಹಾಸನ ಕೊಡಲ್ಪಟ್ಟಿದೆ. ಯಾರಿಗೆ? ಅಪೋಸ್ತಲರಿಗೆ ಸಿಂಹಾಸನ. ಅದ್ರ ಜೊತೆಗೆ ಅಪೋಸ್ತಲರ ಮೂಲಕ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೊಳ್ತಾರೋ ಅವರೆಲ್ಲರಿಗೂ ಸಿಂಹಾಸನ ಕೊಡಲ್ಪಡುತ್ತೆ. ಆ ಸಿಂಹಾಸನವೇ ಪ್ರಿಯರ ದೇವರ ಮಕ್ಕಳಿಗ ಆತ್ಮಿಕವಾದದ್ದು ಅಧಿಕಾರ. ಆತ್ಮಿಕವಾದಂಥದ್ದು ಅಧಿಕಾರ, ಆತ್ಮಿಕವಾದ ಅಧಿಕಾರ ಕೊಡಲ್ಪಟ್ಟಿದೆ. ಒಂದ್ಸರಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನವನ್ನು ನೋಡಿ ಪ್ರಿಯರೇ. ದೇವಜನರು ಲೋಕಕ್ಕೆ ತೀರ್ಪು ಮಾಡುವವರೆಂಬುದು ನಿಮಗೆ ತಿಳಿಯದೋ? ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರೋ? ನಾವು ಸಾಕುಪ್ಪ. ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂದು ನಿಮಗೆ ತಿಳಿಯದು. ಕೊರಿಂಥ ಸಭೆಯಲ್ಲಿ ಅನೇಕ ಕಿರಿಕಿರಿಗಳಿದೆ. ದೇವರ ಜ್ಞಾನವನ್ನ ಕೆಲವರು ಮರ್ತಿದ್ದಾರೆ. ಅದಕ್ಕೆ ಪೌಲನು ಹೇಳ್ತಾನೆ, ನೀವು ಲೋಕಕ್ಕೆ ತೀರ್ಪು ಮಾಡೋರು. ನೀವ್ ಯಾರು ಹೇಳಿ? ಲೋಕಕ್ಕೆ ತೀರ್ಪು ಮಾಡುವವರು. ನಿಮ್ಮಿಂದ ಲೋಕಕ್ಕೆ ತೀರ್ಪಾಗ್ಬೇಕು. ನಿಮ್ಮಿಂದ ಲೋಕಕ್ಕೆ ತೀರ್ಪು. ತೀರ್ಪಿನಲ್ಲಿ ಎರಡಿರುತ್ತೆ ರೀ. ತೀರ್ಪಿನಲ್ಲಿ ಎರಡಿರುತ್ತೆ. ಒಂದು ನೋಡುವಾಗ ನೀವು ತೀರ್ಪು ಮಾಡಬೇಡಿರಿ ಅಂತ ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ 7ನೇ ಅಧ್ಯಾಯ 1ನೇ ವಚನ 2ನೇ ವಚನದಲ್ಲಿ ನೋಡುವಾಗ ತೀರ್ಪು ಮಾಡಬಾರ್ದು ಅಂತ ಹೇಳ್ತಾರೆ. ಅದನ್ನು ಕೂಡ ಒಂದ್ಸರಿ ನೋಡಿ ಕ್ಲಿಯರ್ ಮಾಡ್ಬಿಡೋಣ ಅದನ್ನ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ, ಯಾಕೆಂದ್ರೆ ಮತ್ತೆ ಅಲ್ಲಿ ತೀರ್ಪು ಮಾಡ್ಬೇಡ್ರಿ ಅಂತೇಳಿ ಬರೆಯಲ್ಪಟ್ಟಿದೆಯಲ್ಲ, ಇದಕ್ಕೇನ್ರಿ ಅರ್ಥ ಅಂತೇಳಿ ತುಂಬಾ ಜನ ಕೆಲವರು ಆಲೋಚನೆದಲ್ಲಿ ಇರ್ತಾರೆ. ಯಾಕೆ ಅದು ಸುಮ್ನೆ ಕಿರಿಕಿರಿ? ಒಂದ್ಸರಿ ವಚನ ನೋಡ್ಬಿಡಿ ಪ್ರಿಯರೇ. 7ನೇ ಅಧ್ಯಾಯ 1ನೇ ವಚನ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಇದು ಯಾವ ತೀರ್ಪು ಅಂತ ನೋಡುವಾಗ ಭೌತಿಕವಾಗಿ ಅಂದ್ರೆ ಯಾರಾದ್ರೂ ತಪ್ಪು ಮಾಡಿರ್ತಾರೆ, ಆಮೇಲೆ ಒಂದು ವಿರುದ್ಧವಾಗಿ ಏನೋ ನಡ್ಕೊಂಡಿರ್ತಾರಲ್ವಾ, ಪಾಪ ಮಾಡಿರ್ತಾರೆ, ತಪ್ಪು ಮಾಡಿರ್ತಾರೆ, ಅವ್ರ ಬಗ್ಗೆ ತೀರ್ಪು ಮಾಡ್ಬೇಡಿ, ಬಿಟ್ಬಿಡಿ ಅಂತ ಹೇಳ್ತಾರೆ. ತೀರ್ಪು ಅಂತವ್ರ ಬಗ್ಗೆ ತೀರ್ಪು ಬೇಡ. ಯಾವ ತೀರ್ಪು ಅಂತ ನೋಡುವಾಗ, ಒಬ್ಬ ಮನುಷ್ಯನ್ ಏನಾದ್ರು ತಪ್ಪು ಪಾಪ ಏನಾದ್ರು ಮಾಡಿರ್ತಾನಲ್ಲ, ಮಾಡಿದಾಗ ನೀನ್ ಪಾಪ ಮಾಡಿದ್ಯಾ, ಅದಕ್ಕೆ ನಿನ್ಗೇನು ಶಿಕ್ಷೆ ಬರುತ್ತೆ ಅಂತ ಹೇಳಿ ಇದೆಲ್ಲ ಹೇಳ್ಕೊಂಡು ಕೂತ್ಕೋಬಿಟ್ರಿ, ಬಿಟ್ಬಿಟ್ರಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರಪ್ಪ ಅಂತ ನೋಡುವಾಗ, ರೋಮಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ರೋಮಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ನೋಡಿ.
ಆದುದರಿಂದ ಆದುದರಿಂದ ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷ ಎಣಿಸುವ ನೀನು ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ, ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡಾಗಾಯ್ತು. ಅಂದ್ರೆ ಈ ಲೋಕದಲ್ಲಿ ಯಾವುದೋ ಒಂದು ಕಡೆ ಭೌತಿಕವಾಗಿ ಒಂಚೂರು ತಪ್ಪುಗಳು ಮಾಡ್ತಾ ಇರ್ತಾರೆ. ತಪ್ಪು ಮಾಡುವಂತ ಮನುಷ್ಯನು ಹೋಗಿ ತೀರ್ಪು ಮಾಡಿದ್ರೆ ಹೇಗಿರುತ್ತೆ? ಕುಡುಕನು ಒಬ್ಬ ಕುಡುಕನು ಬಂದು ಇನ್ನೊಬ್ಬ ಕುಡುಕನಿಗೆ ಹೋಗಿ, ಏ ಕುಡುಕ ನೀನ್ ಕುಡಿತಾ ಇದೆ ನಿನಗೆ ತೀರ್ಪಾಗತ್ತೆ ಅಂತ ಹೇಳಿದ್ರೆ ಹೇಗಿರುತ್ತೆ? ಒಬ್ಬ ವ್ಯಭಿಚಾರಿ ಬಂದು ಇನ್ನೊಬ್ಬ ವ್ಯಭಿಚಾರಿಗೆ ನೀನು ವ್ಯಭಿಚಾರಿ ಅಂದ್ರೆ ಹೇಗಿರುತ್ತೆ? ಮನುಷ್ಯನೇ ಯಾವ ರೀತಿ ಇದ್ದಾನಪ್ಪ ಅಂತ ನೋಡುವಾಗ, ಭಕ್ತನಾಗಿ ಪರಿಶುದ್ಧನಾಗಿ ಬದುಕಬೇಕು, ವಾಕ್ಯದ ಪ್ರಕಾರ ಜೀವಿಸ್ಬೇಕು. ಆದ್ರೆ ಇವಾಗ ಏನಾಗಿದಾರಪ್ಪ ಅಂತ ನೋಡುವಾಗ, ಅವ್ರು ಪಾಪ ಮಾಡಿಲ್ವಾ, ಇವ್ರು ಪಾಪ ಮಾಡಿಲ್ವಾ ಅಂತೇಳಿ ಅವ್ರನ್ನ ನೋಡ್ಕೊಂಡು ಇವ್ರು ಪಾಪ ಮಾಡ್ತಾ ಇರ್ತಾರೆ. ಅದಕ್ಕೆ ದೇವ್ರಿಗೆ ಗೊತ್ತಾಗಿದೆ ಇವರೆಲ್ಲ ಕೂಡ ಸರಿ ಇಲ್ಲ ಜನ. ಅದಕ್ಕೆ ಭೌತಿಕವಾಗಿ ತೀರ್ಪು ಯಾರಿಗೂ ಮಾಡಕ್ ಹೋಗ್ಬೇಡಿ. ಮೊಟ್ಟ ಮೊದಲು ನೀವು ಆತ್ಮಿಕವಾಗಿ ಜೀವಿಸಿ, ಭಕ್ತಿಯಿಂದ ಇರಿ, ಧ್ಯಾನದಲ್ಲಿರಿ, ವಾಕ್ಯದ ಪ್ರಕಾರ ಬದುಕಿ, ಓಕೆ, ಆಮೇಲೆ ಲೋಕಕ್ಕೆ ಹೋಗಿ ತೀರ್ಪು ಮಾಡಿ ಅಂತ ಹೇಳ್ತಾರೆ. ಏನ್ ತೀರ್ಪದು? ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಿ, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಿ, ಯಾರು ನಂಬಿ ದೀಕ್ಷೆ ಸ್ಥಾನ ಪಡ್ಕೊಳ್ತಾರೋ ಅವ್ರಿಗೆ ರಕ್ಷಣೆ ಆಗುತ್ತೆ. ನಂಬದೆ ಹೋಗೋವರಿಗೆ ದಂಡನೆಗೆ ಗುರಿ ಆಗ್ತಾರಂತೇಳಿ. ನಂಬದೆ ಹೋದ್ರೆ ಅವ್ರಿಗೆ ಏನ್ ಗುರಿ ಆಗುತ್ತೆ ಪ್ರಿಯರೇ? ದಂಡನೆಗೆ ಗುರಿ. ದಂಡನೆ ದಂಡನೆ. ಅದಕ್ಕೆ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಕೂಡ ತೀರ್ಪು ಬಗ್ಗೆ ಒಂದು ಮಾತು ಬರೆಯಲ್ಪಡುತ್ತೆ ಪ್ರಿಯರ ದೇವ್ರ ಮಕ್ಕಳಿರ. 16ನೇ ಅಧ್ಯಾಯ 7ನೇ ವಚನ ನೋಡಿ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ. ಮುಗಿಸ್ತೀನಿ, ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ತೀನಿ, ಟೈಮ್ ಆಯ್ತು. ಓಕೆ, ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 7ನೇ ವಚನ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ಹ್ಮ್ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ ಅಂತ ಹೇಳ್ತಾರೆ ಪ್ರಿಯರೇ. ಯಾವ ಸಹಾಯಕನು ಅಂದ್ರೆ ಪರಿಶುದ್ಧಾತ್ಮನು. ಗಮನಿಸ್ಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ, ಪರಿಶುದ್ಧಾತ್ಮನು ಎಂಬ ಸಹಾಯಕನು. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಹರುವನ್ನು ಹುಟ್ಟಿಸುವನು. ನೋಡಿದ್ರ, ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಹರುವನ್ನು ಹುಟ್ಟಿಸುವನು. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ, ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೇ ಇರುವುದರಿಂದ ನೀತಿಯ ವಿಷಯದಲ್ಲಿಯೂ, ಇಹಲೋಕಾಧಿಪತಿಗೆ ನ್ಯಾಯ ತೀರುವಿಕೆಯಾದದರಿಂದ ನ್ಯಾಯ ತೀರುವಿಕೆಯ ವಿಷಯದಲ್ಲಿಯೂ ಲೋಕಕ್ಕೆ ಹರವನ್ನು ಹುಟ್ಟಿಸುವನು. ಯಾರು ಬಂದು? ಪವಿತ್ರಾತ್ಮನು. ಯಾವಾಗ ಬರ್ತಾನೆ ಪವಿತ್ರಾತ್ಮನು? ಯೇಸು ಪ್ರಭು ಪರಲೋಕಕ್ಕೆ ಹೋದ್ಮೇಲೆ ಅಪೋಸ್ತಲರ ಮಧ್ಯದಲ್ಲಿ ಪವಿತ್ರಾತ್ಮನು ಇಳಿತಾನೆ. ಪವಿತ್ರಾತ್ಮನ ಇಳಿದ ಮೇಲೆ ನಡೆಯುವಂತದ್ದೇನು? ಸುವಾರ್ತೆ ಪ್ರಾರಂಭವಾಗುತ್ತೆ. ಯೇಸು ಕ್ರಿಸ್ತನ ರಾಜ್ಯ ಸುವಾರ್ತೆ, ದೇವರ ರಾಜ್ಯ ಸುವಾರ್ತೆ, ಸಭೆಯ ಬಗ್ಗೆ ಸುವಾರ್ತೆ, ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುತ್ಥಾನ, ಓಕೆ, ಇವೆಲ್ಲವೂ ಕೂಡ ಸಾರಲ್ಪಡುತ್ತೆ. ಅದರಲ್ಲಿ ನೀತಿ ಬಗ್ಗೆ, ಪಾಪದ ಬಗ್ಗೆ, ನ್ಯಾಯ ತೀರುವಿಕೆ ಬಗ್ಗೆ, ನ್ಯಾಯ ತೀರ್ಪು, ಇವೆಲ್ಲವನ್ನು ಕೂಡ ಯಾರ ಮೂಲಕ ಮಾಹಿತಿ ಸಿಗುತ್ತಪ್ಪ ಅಂತ ನೋಡುವಾಗ ಪವಿತ್ರ ಆತ್ಮನ ಮೂಲಕ. 1ನೇ ಶತಮಾನದಲ್ಲಿ ಸಭೆಯ ಮಧ್ಯದಲ್ಲಿ ಇಳಿತಾರೆ ಪ್ರಿಯರೇ. ಯಾರ ಮಧ್ಯದಲ್ಲಿ? ಸಭೆಯ ಮಧ್ಯದಲ್ಲಿ ದೇವರ ಸಭೆ. ಆ ದೇವರ ಸಭೆನೇ ದೇವರ ರಾಜ್ಯ. ಆ ದೇವರ ರಾಜ್ಯದಲ್ಲಿ ಬಂದು ಏನ್ರಿ, ಆ ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಂತ ಭಕ್ತರ ಜೊತೆಗೆ ಪವಿತ್ರ ಆತ್ಮರು ಕೂಡ ಇರ್ತಾರೆ. ಯಾವಾಗ ದೇವರ ರಾಜ್ಯದಲ್ಲಿ ಸೇರಿಸಲ್ಪಡ್ತಾರಪ್ಪ ಅಂತ ನೋಡುವಾಗ, ಯಾವಾಗ ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ಅರ್ಥ ಮಾಡಿಕೊಂಡು ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಯಾವಾಗ ಪಡ್ಕೊಳ್ತಾರೋ ಆಗ ಆ ಭಕ್ತರು ಕ್ರಿಸ್ತನ ರಾಜ್ಯ ಪರಿಪಾಲನೆಯಲ್ಲಿ ಸೇರಿಸಲ್ಪಡ್ತಾರೆ.
ಅಂದ್ರೆ ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಡ್ತಾರೆ. ಯೇಸು ಕ್ರಿಸ್ತನ ಸಭೆನೇ ಯೇಸು ಕ್ರಿಸ್ತನ ರಾಜ್ಯ. ಯೇಸು ಕ್ರಿಸ್ತರ ರಾಜ್ಯ. ಆ ರಾಜ್ಯವು 1ನೇ ಶತಮಾನದಲ್ಲಿ ಸ್ಥಾಪನೆಯಾಗಿದೆ. ಸ್ಥಾಪನೆಯಾದಂತಹ ರಾಜ್ಯವನ್ನ ಕುರಿತು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಪ್ರಿಯರಾದ ದೇವರ ಮಕ್ಕಳಿರ ಸುವಾರ್ತೆಯನ್ನು ಸಾರಬೇಕು. ತುಂಬಾ ಜನ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಭವಿಷ್ಯತ್ತು ದಿನದಲ್ಲಿ ಬರುತ್ತೆ, ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ ಅಂತೇಳಿ ಬಹಳ ಮಂದಿ ಮೋಸ ಹೋಗ್ತಾ ಇದ್ದಾರೆ. ಇವಾಗಲೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಏನ್ ಪ್ರಾರ್ಥನೆ ಮಾಡ್ತಾರೆ? ದೇವರ ರಾಜ್ಯ ಬರ್ಲಿ, ದೇವರ ರಾಜ್ಯ ಬರ್ಲಿ, ದೇವರ ರಾಜ್ಯ ಬರ್ಲಿ ಅಂತೇಳಿ ತುಂಬಾ ಜನ ಪ್ರಾರ್ಥನೆ ಮಾಡ್ತಾರೆ. ಇಲ್ಲ ಪ್ರಿಯರೇ, ಈ ಲೋಕದಲ್ಲಿ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರ 1000 ವರ್ಷ ರಾಜ್ಯ ಪರಿಪಾಲನೆ ಸ್ಥಾಪನೆಯಾಗಿದೆ. ಅದು ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಇರುತ್ತೆ. 2ನೇ ಆಗಮನದವರೆಗೆ ಇರುತ್ತೆ. ಅದೇ ಯೇಸು ಕ್ರಿಸ್ತರ ರಾಜ್ಯ ಪರಿಪಾಲನೆ, ಆಳ್ವಿಕೆ, ಸಭೆ. ಸಭೆಯ ಮೂಲಕ ಟೋಟಲ್ ಲೋಕಕ್ಕೆ ನ್ಯಾಯ ತೀರಿಸುವಂಥದ್ದು, ಅಂದ್ರೆ ತೀರ್ಪು ಮಾಡುವಂಥದ್ದು. ಆ ತೀರ್ಪೇ ಸತ್ಯವೇದ ಗ್ರಂಥವನ್ನ ಕೈಯಲ್ಲಿ ಹಿಡಿದುಕೊಂಡು ದೇವರ ವಾಕ್ಯವನ್ನ ಸಾರುವಂಥದ್ದು, ಭಕ್ತರು ದೇವರ ವಾಕ್ಯವನ್ನು ಸಾರುವಂಥದ್ದು. ಅದು ನಡೀತಾ ಇದೆ ಪ್ರಿಯರಾದ ದೇವರ ಮಕ್ಕಳಿಗೆ. ಓಕೆ, ಅದು ನಡೀತಾ ಇದೆ. ಇನ್ನು ಬಹಳ ವಿಷಯಗಳಿದೆ, ಇನ್ನು ಮುಗುದಿಲ್ಲ. ಈ ಕ್ರಿಸ್ತನ ರಾಜ್ಯ ಪರಿಪಾಲನೆ ವಿಷಯದಲ್ಲಿ ಇನ್ನು ಮುಗುದಿಲ್ಲ, ಬಹಳ ಇದೆ. ಪ್ರತಿ ಸೋಮವಾರ ಇದ್ರ ಬಗ್ಗೆ ಮಾತಾಡಿ ದೇವರ ರಾಜ್ಯವನ್ನು ಕುರಿತು ಎಲ್ಲೆಲ್ಲಿ ಪ್ರಶ್ನೆಗಳಿದೆಯೋ ಎಲ್ಲವನ್ನು ನಾನು ಕ್ಲಿಯರ್ ಮಾಡ್ತೀನಿ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಏನು ಪ್ರಶ್ನೆಗಳಿದೆಯೋ ಅದೇ ಪ್ರಕಾರ ಪ್ರಕಟಣೆ ಗ್ರಂಥದಲ್ಲಿ ಏನು ಪ್ರಶ್ನೆಗಳಿದೆಯೋ ಎಲ್ಲವನ್ನು ವಾಕ್ಯದ ಮೂಲಕ ನಾನು ತೋರಿಸ್ತೀನಿ. ಪ್ರತಿ ದಿನ ನೀವು ಗೂಗಲ್ ಮೀಟ್ ಅಲ್ಲಿ ಜಾಯಿನ್ ಆಗಿ ಒಬ್ಬೊಬ್ಬರು ಸೇವಕರು ಬಂದು ವಾಕ್ಯಗಳನ್ನ ಹೇಳ್ತಾ ಇರ್ತಾರೆ. ಅದ್ಭುತವಾದಂತ ವಾಕ್ಯಗಳನ್ನ ತಿಳಿಸ್ಕೊಡುವಂತ ಪ್ರತಿ ವಾಕ್ಯಗಳನ್ನ ಕಲ್ತ್ಕೊಳ್ಳಿ, ಅರ್ಥ ಮಾಡಿಕೊಳ್ಳಿ, ಅನೇಕರಿಗೆ ಸಾರಿ. ಓಕೆ, ಸುವಾರ್ತೆಯನ್ನು ಸಾರಿ ಪ್ರಿಯರೇ. ಅನೇಕರನ್ನ ದೇವರ ರಾಜ್ಯದಲ್ಲಿ ಸೇರಿಸೋದಕ್ಕೆ ಪ್ರಯಾಸ ಪಡಿ ಪ್ರಿಯರೇ. ಓಕೆ, ಇದು ಮುಗ್ದಿಲ್ಲ ಪ್ರಿಯರೇ, ಬಹಳ ವಿಷಯಗಳಿದೆ. ಓಕೆನಾ, ಬಹಳ ವಿಷಯಗಳಿದೆ. ಆದಷ್ಟು ಮಟ್ಟಿಗೆ ಪ್ರತಿ ಸೋಮವಾರ ಮಾತಾಡಿ ಇದನ್ನ ಕ್ಲಿಯರ್ ಮಾಡ್ತೀನಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆವಾಗ್ಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಪ್ರಿಯರೇ. ಸರ್ವವನ್ನು ಸರ್ವ ಲೋಕವನ್ನು ಉಂಟು ಮಾಡಿರುವಂತ ನಮ್ಮ ತಂದೆಯಾದ ದೇವ, ನಿಮ್ಗೆ ಸ್ತೋತ್ರಗಳು ತಂದೆ. 1ನೇ ಶತಮಾನದಲ್ಲಿ ತಂದೆ ನಿಮ್ಮ ಪ್ರಿಯ ಕುಮಾರನನ್ನು ಕಳಿಸಿಕೊಟ್ಟಿದ್ದೀರಾ. ಆತನ ಮೂಲಕ ಈ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕೊಟ್ಟಿದ್ದೀರಾ ತಂದೆ. ಮೋಕ್ಷ ಮಾರ್ಗವನ್ನು, ಪಾಪ ವಿಮೋಚನೆ, ರಕ್ಷಣೆ ನೀವು ಕಲ್ಪಿಸಿಕೊಟ್ಟಿದ್ದೀರಾ ತಂದೆ. ನಿಮ್ಮ ಮಗನಲ್ಲಿ ಸೇರುವಂಥದ್ದು, ನಿಮ್ಮ ಸಭೆಯಲ್ಲಿ ಸೇರುವಂಥದ್ದು, ನಿಮ್ಮ ರಾಜ್ಯದಲ್ಲಿ ಸೇರುವಂಥದ್ದು, ಸೇರಿ ಕೊನೆ ತನಕ ತಾಳ್ಮೆಯಿಂದ ಜೀವಿಸುವಂಥದ್ದು ತಂದೆ. ಇದು ರಕ್ಷಣೆ ಮಾರ್ಗ, ನಿಮ್ಮ ರಾಜ್ಯ. ಇದು 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನ ಮೂಲಕ ಸ್ಥಾಪನೆ ಮಾಡಿದ್ದೀರಾ. ಪವಿತ್ರಾತ್ಮನನ್ನ ಕಳಿಸಿಕೊಟ್ಟಿದ್ದೀರಾ. ಅಪೋಸ್ತಲರ ಮೂಲಕ ಈ ರಾಜ್ಯ ಸುವಾರ್ತೆ ಅಭಿವೃದ್ಧಿ ಮಾಡಿದ್ದೀರಾ ತಂದೆ. ಅದಕ್ಕೆ ಸ್ತೋತ್ರಗಳು ತಂದೆ. ಯಾವಾಗ ನಿಮ್ಮನ್ನ ತಿಳಿದುಕೊಂಡು, ನಿಮ್ಮ ಪ್ರಿಯ ಕುಮಾರನ ತಿಳಿದುಕೊಂಡು, ಪವಿತ್ರಾತ್ಮನ ತಿಳಿದುಕೊಂಡು ದೀಕ್ಷಾಸ್ನಾನ ಪಡೆದುಕೊಂಡಾಗ ನಿಮ್ಮ ರಾಜ್ಯದಲ್ಲಿ ಸೇರಿಸಲ್ಪಡ್ತಾ ಇದೀವಿ ಅಂತ ಹೇಳಿ ವಾಕ್ಯದ ಮೂಲಕ ತಿಳಿಸ್ಕೊಟ್ಟಿದ್ದೀರಾ ತಂದೆ. ಅದಕ್ಕೆ ನಿಮ್ಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಗೂಗಲ್ ಮೀಟ್ ಮೂಲಕ ಯಾರ್ಯಾರು ನಿಮ್ಮ ಮಕ್ಕಳು ಕುಟುಂಬ ಸಹಿತವಾಗಿ ಸೇರಿ ವಾಕ್ಯಗಳನ್ನ ತಿಳ್ಕೊಂಡಿದ್ದವರು ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನು ಬಲಪಡಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ, ಪ್ರತಿ ಕುಟುಂಬವನ್ನು ಆಶೀರ್ವದಿಸಿ. ಒಂದು ವೇಳೆ ಯಾರಾದರೂ ಕಷ್ಟದಲ್ಲಿ, ಬಾಧೆಯಲ್ಲಿ, ದುಃಖದಲ್ಲಿ, ನಷ್ಟದಲ್ಲಿ ಇದ್ರೆ ಅಂತ ಮಕ್ಕಳನ್ನು ಮುಟ್ಟಿ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಮಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ರೇಖರ್ ಅವ್ರಿಗೋಸ್ಕರ, ದೀಕ್ಷಿತ್ಗೋಸ್ಕರ ನಿಮ್ಮ ಮಗಳಿಗೆ ಒಳ್ಳೆ ಆರೋಗ್ಯವನ್ನು ಕೊಡಿ ತಂದೆ. ಸಂಪೂರ್ಣವಾದಂತಹ ಆರೋಗ್ಯವನ್ನು ದಯಪಾಲಿಸಿ ತಂದೆ. ಮಾಡಬೇಕಾದಂತಹ ಕಾರ್ಯಗಳು ಬಹಳ ಇದೆ ತಂದೆ. ನಿಮ್ಮ ಮಗಳನ್ನು ಬಲಪಡಿಸಿ. ಅದೇ ರೀತಿಯಲ್ಲಿ ಎಲ್ಲಾ ನಿಮ್ಮ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ, ಸಮಾಧಾನವನ್ನು, ಸಂತೋಷವನ್ನು ದಯಪಾಲಿಸಿ. ನಿಮ್ಮ ವಾಕ್ಯಗಳನ್ನ ಸಾರುವಂತಹ ಸಹೋದರರಿಗೋಸ್ಕರ, ನಿಮ್ಮ ಸೇವಕರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೀವಪ್ಪ ತಂದೆಯೇ,
ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು, ವಂದನೆಗಳು.